ಇದೇ ಇದೆಯೋ ಅದು ನಿರವಯವಾದ ಆಕಾಶ ಅಂತ ಹೇಳ್ಬೇಕಾ? ಬರೀ ಆಕಾಶ ಅಂದ್ರೆ ಸಾಕು ಗೊತ್ತಾಗುತ್ತೆ, ಸೂರ್ಯ ಅಂದ್ರೆ ಸಾಕು ಗೊತ್ತಾಗುತ್ತೆ. ಯಾವ ವಸ್ತುವಿಗೆ ಏನ್ ಹೆಸರು ಅದು ವಿಶೇಷ್ಯ, ಆ ವಿಶೇಷಕ್ಕೆ ಏನ್ ಹೆಸರು ಅದೊಂದು ಹೇಳಿದ್ರೆ ಸಾಕು. ಅದಕ್ಕೆ ವಿಶೇಷಗಳು ಯಾತಕ್ಕೆ ಬೇಕು? ವಿಶೇಷಣ ಯಾವಾಗ ಕೊಡ್ತೀವಿ? ಅದು ಬೇರೆ ಕಡೆ ಹೋಗೋ ಸಂದರ್ಭ ಇದ್ರೆ, ಇವಾಗ ಪುಸ್ತಕ ಅಂದ್ರೆ ಯಾವ ಪುಸ್ತಕ ಅಂತ ಬರುತ್ತೆ, ಅವಾಗ ವಿಶೇಷಣ ಕೊಡಬೇಕು. ಹಾಗೆ ಅವನ ಕರ್ಕೊಂಬಂದು ಅವನ ನಾಮ ಯಾರನ್ನ ವಿಶೇಷಣ ಬೇಕು. ಹಾಗೆ ಬ್ರಹ್ಮ ಎಂಥದ್ದು? ನಾನು ವಿಶೇಷ್ಯಂ ವಿಶೇಷಣಾಂತರಂ ವ್ಯಭಿಚರದ್ ವಿಶೇಷ್ಯತೆ. ಅಲ್ಲ ಆಚಾರ್ಯರೇ, ನಾನು ಒಂದು ಅಲ್ಲ ಗುರುಗಳೇ, ವಿಶೇಷ್ಯ ವಸ್ತು ಅಂತ ಏನಿದೆ ಅದು ಬೇರೆ ವಿಶೇಷಣದಿಂದ ಬಿಟ್ಟು ಹೋಗುವಂಥದ್ದಿದ್ರೆ ಅದಕ್ಕೆ ವಿಶೇಷಣ ಕೊಡಬೇಕು. ಪುಸ್ತಕ ಅನ್ನುವಂಥ ವಿಶೇಷ್ಯ ಇದೆಯಲ್ಲ, ಬೇರೆ ಇದನ್ನು ಬಿಟ್ಟು ಹೋಗುತ್ತೆ. ಅವಾಗ ತೈತ್ತಿರಿಯ ಅಂದ್ಬಿಟ್ಟು ಮಾಂಡುಕ್ಯ ಅಲ್ಲ, ಬೃಹದಾರಣಿಕ ಅಲ್ಲ ಅಂತ ಬರುತ್ತೆ. ವಿಶೇಷ್ಯವು ಅಂದ್ರೆ ವಸ್ತುವು ವಿಶೇಷಾಂತರದಿಂದ ಬಿಟ್ಟು ಹೋಗುವಂತಹ ಸಂದರ್ಭ ಇದ್ರೆ ಅವಾಗ ವಿಶೇಷಣ ಅದಕ್ಕೆ ಬರೋದು ಅನ್ನೋದು ಲೋಕದಲ್ಲಿ ಕಂಡಿದೆ. ಯಥಾ ನೀಲಂ ರಕ್ತಂಚ ಉತ್ಪಲಮಿತಿ. ಉತ್ಪಲ ಅಂದ್ರೆ ನೈಜಿಲೆ. ನೈಜಿಲೆ ಅನ್ನೋದು ನೀಲಿದು ಉಂಟು, ಕೆಂಪು ಉಂಟು. ಅವಾಗ ಉತ್ಪಲ ನೋಡು ಅಂದ್ರೆ ಯಾವ ಉತ್ಪಲ, ನೀಲಿನ ಕೆಂಪ ಅಂತ ಪ್ರಶ್ನೆ ಬರ್ತದೆ. ಅವಾಗ ನೀಲಿಯಾದ ಉತ್ಪಲ, ಕೆಂಪಾದ ಉತ್ಪಲ ಅಂತ ವಿಶೇಷಣ ಕೊಡ್ಲೇಬೇಕು. ಆ ವಿಶೇಷಣ ಬಂದು ಅದು ಹೊಂದತ್ತೆ. ಯದಾ ಹಿ ಅನೇಕಾನಿ ದ್ರವ್ಯಾಣಿ ಏಕಜಾತೀಯಾನಿ ಅನೇಕ ವಿಶೇಷಣ ಯೋಗೀನಿ ಚ ತದಾ ವಿಶೇಷಣಸ್ಯ ಅರ್ಥವತ್ವಂ. ಒಳ್ಳೆ ವಾಕ್ಯ. ಹೇಗೆ ವಿಶೇಷ ಹೇಗೆ ಬರುತ್ತೆ ಲೋಕದಲ್ಲಿ ಅಂತ. ಯಾವಾಗ ಒಂದು ದ್ರವ್ಯ ಅನೇಕವಾಗಿರ್ಬೇಕು, ಮನುಷ್ಯರು ಅನೇಕರಿದ್ದಾರೆ, ಪುಸ್ತಕ ಅನೇಕ ಇದೆ, ಮರ ಅನೇಕ ಇದೆ, ಹಣ್ಣು ಅನೇಕ ಇದೆ, ಹೂವುಗಳು ಅನೇಕ ಇದೆ. ಆ ದ್ರವ್ಯ ತುಂಬಾ, ಸೂರ್ಯ ಅನೇಕ ಸೂರ್ಯ ಇಲ್ಲ, ಅನೇಕ ಆಕಾಶ ಇಲ್ಲ, ಅನೇಕ ಭೂಮಿಗೆ ಗಟ್ಟಿಯಾದ ಭೂಮಿ ಅಂತ ಹೇಳ್ಬೇಕಾ ಇಲ್ಲ, ಭೂಮಿಯಿಂದ ಗೊತ್ತಾಗ್ಬಿಡುತ್ತೆ. ಯಾವ ವಸ್ತು ಒಂದೇ ಇದೆಯೋ ಪ್ರಪಂಚದಲ್ಲಿ ಅದಕ್ಕೆ ವಿಶೇಷಣ ಬೇಕಿಲ್ಲ. ಯಾವ ವಸ್ತು ಅನೇಕವಾಗಿದೆಯೋ, ಸಜಾತೀಯವಾದ ಅಂತ ಹೇಳಿದ್ರೆ, ಸಜಾತೀಯವಾದ ಸಜಾತಿ ಅನ್ನೋ ಒಂದೇ, ಏಕಜಾತಿಯ ಅಂತ ಒಂದೇ ಜಾತಿಯದಾದ ಅನೇಕ ದ್ರವ್ಯವಾಗಿದ್ದು ಅದು ಅನೇಕ ವಿಶೇಷಣವನ್ನು ಹೊಂದುವುದಕ್ಕೆ ತಕ್ಕದ್ದಾಗಿದ್ದು ಅದು ಇರಬೇಕು. ಸಜಾತಿವಾದಿ ಅನೇಕವಾಗಿರ್ಬೇಕು, ಅದೆಲ್ಲಕ್ಕೂ ಬೇರೆ ಬೇರೆ ವಿಶೇಷ ಹೊಂದಲು ತಕ್ಕದ್ದಾಗಿದ್ದಾಗ ಆಗ ವಿಶೇಷಣಕ್ಕೆ ಸಾರ್ಥಕತೆ ಕಂಡಿದೆ, ಆವಾಗ ವಿಶೇಷಣ ಹಾಕೋ ಸರಿಯಾಗತ್ತೆ. ನತು ನಿಹಿತು ಏಕಸ್ಮಿನೇ ವಸ್ತುನಿ, ಒಂದೇ ವಸ್ತುವಿನಲ್ಲಿ ವಿಶೇಷಣ ಬೇಕಿಲ್ಲಪ್ಪ. ನಿರವಯವಾದ ಆಕಾಶ ಅದು ಅಂತ, ಸಾವಯವಾದ ಆಕಾಶ ಎಲ್ಲಾದ್ರೂ ಇದೆಯಾ? ಬಿಸಿಯಾದ ಬೆಂಕಿ ಅಂದ್ರೆ ತಣ್ಣಗಿರೋ ಬೆಂಕಿ ಒಂದಿದೆಯಾ? ಮತ್ತೆ ಅದು ಬಿಸಿಯಾದ ಬೆಂಕಿ, ಬೆಂಕಿದು ಬಿಸಿನೇ ಅಲ್ಲ. ಬೆಂಕಿ ಸ್ವರೂಪ ವಿಶೇಷ ಹೇಳ್ಬೋದು, ಅದು ವಿಶೇಷಣ ಅಲ್ಲ. ಅದು ಸೂರ್ಯನು ಕೆಂಪಾಗಿದ್ದಾನೆ ನಾವು ಹೇಳ್ಬೋದು, ಆದ್ರೆ ಕಪ್ಪು ಸೂರ್ಯ ಬಿಳಿ ಸೂರ್ಯ ಬೇರೆ ಇದೆಯಾ? ಮತ್ತೇನು ಅಲ್ಲ. ಅಲ್ಲಿ ಹೇಳೋ ವಿವಕ್ಷೆ ಏನು? ಉದಯ ಕಾಲದಲ್ಲಿ ಈ ರೀತಿ ತೋರ್ತಾನೆ, ಕೆಂಪಾಕಿರ್ತಾನೆ ಹಾಗೆ ಅಂತ ಹೇಳ. ಅದೇ ಉದಯ ಕಾಲದ ಸೂರ್ಯ ಬೇರೆ, ಮಧ್ಯ ಕಾಲದ ಸೂರ್ಯ ಬೇರೆ, ಸಂಜೆ ಕಾಲದ ಸೂರ್ಯ ಬೇರೆ ಏನಲ್ಲ. ಸೂರ್ಯ ಏನು 2-3 ಇಲ್ವಲ್ಲ, ವಿಶೇಷಣ ಅಲ್ಲ, ಸ್ವರೂಪ ಲಕ್ಷಣ ಅದು ಕೆಂಪಾದದ್ದು ಅಂತ. ವಿಶೇಷಣ ಯಾವ ಬರುತ್ತೆ? ಏಕಜಾತೀಯವಾಗಿರ್ಬೇಕು, ಒಂದೇ ಜಾತಿಗೆ ಸೇರಿದ್ದಾದ ಅನೇಕ ದ್ರವ್ಯವಾಗಿದ್ದು ಮತ್ತೊಂದು ಕಡೆ ಹೋಗುವ ಸಂದರ್ಭ ಇದ್ರೆ ಅದನ್ನ ತಪ್ಪಿಸೋಕ್ಕೋಸ್ಕರ ವಿಶೇಷಣ ಬರುತ್ತೆ. ಕೆಂಪು ಸೀರೆ, ನೀಲಿ ಸೀರೆ, ಹಸಿರು ಸೀರೆ, ಬಿಳಿ ಸೀರೆ ಬರುತ್ತೆ. ಅದು ವಿಶೇಷಣಾಂತರ ಅಯೋಗ. ಮತ್ತೊಂದು ವಿಶೇಷಣ ಸಂಬಂಧವೇ ಪಡೋಲ್ಲ ಅದಕ್ಕೆ. ಇನ್ನೊಂದು ಯಾವಾಗಲೂ ಅದು ಅದೇ, ಬೆಂಕಿ ಯಾವಾಗಲೂ ಬಿಸಿಯೇ, ಸೂರ್ಯ ಯಾವಾಗಲೂ ಬಿಸಿಯೇ, ಬೆಳಕೆ ಇದೆ, ಕೆಂಪೆ ಅದೇ ಇದಲ್ಲ. ಕೆಲವು ಜಾಗದ ಆಂಗಲ್ ಬೇರೆ ಕಾಣ್ಬೋದು, ಮಧ್ಯ ಕಾಲದಲ್ಲಿ ಸ್ವಲ್ಪ ಬೆಳ್ಳಿಗೆ ಕಾಣ್ಬೋದು. ಅದು ಸ್ವರೂಪ ಕೆಂಪೇನು ಹೋಗಿರಲ್ಲ. ಅದೊಂದು ಸ್ವರೂಪಕ್ಕೆ ವಿಶೇಷಣಾಂತರ ಬರೋದು ಇಲ್ಲ. ಕಪ್ಪಾದ ಸೂರ್ಯ, ಕತ್ತಲೆ ಸೂರ್ಯ ಇದೆಲ್ಲ ಬರಲ್ಲ, ವಿರುದ್ಧ ಗುಣ ಬರೋಲ್ಲ. ಯಥಾ ಅಸೌ ಏಕಃ ಆದಿತ್ಯಃ ಇತಿ. ಈ ಆದಿತ್ಯನು ಇದು ಒಂದು ಆದಿತ್ಯವು, ಇದು ಒಂದು ಆದಿತ್ಯ, ಇನ್ನೊಂದು ಆದಿತ್ಯ ಎಲ್ಲಿದೆಯೋ ಮಾರಾಯ? ಸಂಖ್ಯಾ ವಿಶೇಷಣ, ರೂಪ ವಿಶೇಷಣ, ಗಾತ್ರ ವಿಶೇಷಣ, ಕ್ರಿಯಾ ವಿಶೇಷಣ. ವಿಶೇಷಣದಲ್ಲಿ ಅನೇಕ ತರಹ ಇದೆ. ಸಂಖ್ಯೆಯಿಂದ ವಿಶೇಷಣ ಬರುತ್ತೆ, ಕ್ರಿಯೆಯಿಂದ ವಿಶೇಷಣ ಬರುತ್ತೆ,
ರೂಪದಿಂದ, ಆಕಾರದಿಂದ, ಗುಣದಿಂದ ವಿಶೇಷ ಬರುತ್ತೆ. ಕೆಂಪ ಅದು ಹುಳಿಯಾದ, ಇದು ಸಿಹಿಯಾದ ಮಾವಿನ ಹುಳಿಯಾದ ಮಾವಿನ ಹಣ್ಣು ಬರುತ್ತೆ. ಈ ಆದಿತ್ಯ, ಈ ಒಂದು ಆದಿತ್ಯವು ಅಂತ ವಿಶೇಷಣ ಬೇಕಿಲ್ಲ. ಆದಿತ್ಯನು ಸಾಕು, ಈ ಹಸವು ಆದಿತ್ಯ ಸಾಕು, ಇವನು ಆದಿತ್ಯನು ಅಂತ ಅಷ್ಟೇ ಬರುತ್ತೆ. ತಥಾ ಏಕಮೇವ ಬ್ರಹ್ಮ ನ ಬ್ರಹ್ಮಾಂತರಾಣಿ ಏಭ್ಯೋ ವಿಶೇಷ್ಯೇತ ನಿಲೋತ್ಪಲವತ. ಸೂರ್ಯ ಹಾಗೆ ಒಂದೆಯೋ ಬ್ರಹ್ಮವು ಹಾಗೆ ಒಂದೇ. ಇನ್ನು ಹೇಳಿದ್ರೆ ಸೂರ್ಯನಿಗಾದ್ರೂ ಸೂರ್ಯನಿಗೆ ವಿಜಾತಿ ವಸ್ತು ಇದೆ, ಚಂದ್ರ ನಕ್ಷತ್ರ ಇದೆ. ಬ್ರಹ್ಮಕ್ಕೆ ಅದೂ ಇಲ್ಲ. ಸಜಾತೀಯ ವಿಜಾತೀಯ ಸ್ವಗತ ಭೇದ ರಹಿತ. ಸಜಾತಿ ಭೇದ ಇಲ್ಲ, ವಿಜಾತಿ ಭೇದ ಇಲ್ಲ, ಸ್ವಗತ ಭೇದವೂ ಇಲ್ಲ. ಒಂದೇ ಬ್ರಹ್ಮ. ಬ್ರಹ್ಮಾಂತರ ಪ್ರಶ್ನೆ ಇಲ್ಲ. ಹಾಗಿದ್ದಿದ್ರೆ ಬ್ರಹ್ಮಾಂತರಕ್ಕೆ ಹೋಗುವ ಆ ಸಂದರ್ಭ ಇದ್ದಿದ್ರೆ ಆ ಬ್ರಹ್ಮ ಅಲ್ಲ ಈ ಬ್ರಹ್ಮ ಅಂತ ಹೇಳ್ಬೋದಾಗಿತ್ತು. ಹಿರಣ್ಯಗರ್ಭ ಅಲ್ಲ, ಅಥವಾ ವೇದ ಬ್ರಹ್ಮ ಅಲ್ಲ, ಬ್ರಾಹ್ಮಣ ಬ್ರಹ್ಮ ಅಲ್ಲ. ಈ ಸತ್ಯಂ ಜ್ಞಾನದಿಂದ ಇನ್ಯಾರಿಗೂ ಹೊಂದಲ್ಲಪ್ಪ. ಈ ಜ್ಞಾನಕ್ಕೆ ವಿಷಯದ ಬ್ರಹ್ಮ ಅದು ಒಂದೇ. ಹಾಗೇನಿಲ್ಲ, ಇದೇನು ದೋಷವಿಲ್ಲ. ವಿಶೇಷಣ ಕೊಟ್ಟು ತಪ್ಪೇನಿಲ್ಲ. ಅದು ಏನು? ಲಕ್ಷಣಾರ್ಥತ್ವ ವಿಶೇಷಣ. ವಿಶೇಷಣವಾಗಿದ್ದು ವಿಶೇಷಣ ಪ್ರಧಾನವಾದ ವಿಶೇಷಣವಲ್ಲ, ಲಕ್ಷಣ ಪ್ರಧಾನವಾದ ವಿಶೇಷಣ. ಅಂದ್ರೆ ಅದನ್ನ ಆ ಗುರುತು ಇಂಡಿಕೇಟ್ ಮಾಡುತ್ತೆ. ಸತ್ಯ ಅನ್ನುವಂತಹ ಒಂದು ವಿಶೇಷಣ ಇದೆಯಲ್ಲ, ಇನ್ಯಾವುದಕ್ಕೂ ಹೊಂದಲ್ಲ. ಸತ್ಯ ಅಂದ್ರೆ ಏನು ಹೇಳೋ? ಎಂದಿಗೂ ಮಾರ್ಪಡೋದು ಅಂತ. ಎಂದಿಗೂ ಮಾರ್ಪಡದೇ ಇರೋದು ಅದು ಒಂದೇ. ಜ್ಞಾನ ಅಂದ್ರೂ ಅಷ್ಟೇ, ಜ್ಞಪ್ತಿ ಸ್ವರೂಪ ಅಂತಿದೆಯಲ್ಲ, ಅದಕ್ಕೆ ಬಿಟ್ಟು ಇನ್ನೊಂದಕ್ಕಿಲ್ಲ. ಈ ಅನಂತ ಅನ್ನೋದು ಇದೆಯಲ್ಲ, ಅಪರಿಚ್ಛಿನ್ನ ಅಂತ. ಕಾಲದಿಂದ, ದೇಶದಿಂದ, ವಸ್ತುವಿನಿಂದ, ಅವಸ್ಥೆಯಿಂದ ತುಂಡಾಗದೇ ಇರೋದು, ಅದು ಇನ್ನೊಂದಕ್ಕೆ ಹೊಂದಲ್ಲ. ಪೂರ್ಣವಾದ ಅನಂತತ್ವವು, ಜ್ಞಾನತ್ವವು, ಸತ್ಯತ್ವವು ಒಂದಕ್ಕೆ ಹೊಂದೋದು. ಆದ್ರಿಂದ ಅದು ಲಕ್ಷಣ ಪ್ರಧಾನ ವಿಶೇಷಣವೋ ಸಜಾತಿವಾದ ವಿಶೇಷಣವೋ? ಲಕ್ಷಣ ಪ್ರಧಾನ ವಿಶೇಷಣ. ಹಾಗೆ ಲಕ್ಷಣಾರ್ಥತ್ವ ವಿಶೇಷಣ. ಈ ವಿಶೇಷಗಳು ಲಕ್ಷಣಗೋಸ್ಕರ ಬಂದದ್ದು. ವಿಶೇಷಣ ಪ್ರಧಾನನ್ನೇವ, ವಿಶೇಷಣ ಪ್ರಧಾನವಾಗಿಯೇ ವಿಶೇಷ ಪ್ರಧಾನವಾಗಿ ಬಂದವುಗಳಲ್ಲ. ಇವಾಗ ಕೇಳ್ತಾನೆ, ಪುನಃ ಲಕ್ಷಣ ಲಕ್ಷ್ಯೋ ವಿಶೇಷ ಬಿಟ್ಟ ಬೇರೆ ಹೋಯ್ತು ಕಣ. ನಾಯನ್ ದೋಷ. ಇದೇನು ತಪ್ಪಿಲ್ಲ. ಕಸ್ಮಾತ್, ಯಾಕೆ? ಯಸ್ಮಾತ್ ಲಕ್ಷಣ ಪ್ರಧಾನಾನಿ ವಿಶೇಷಣಾನಿ ನ ವಿಶೇಷಣ ಪ್ರಧಾನಾನ್ಯೇವ. ಲಕ್ಷಣಾರ್ಥ ಪ್ರಧಾನ. ಲಕ್ಷಣಾರ್ಥ ಅಂದ್ರೆ ಲಕ್ಷಣವೂ ಒಂದಕ್ಕೆ ಮೀಸಲಾಗಿರೋದು. ಬಿಸಿಯಾದ ಬೆಂಕಿ ಅಂದ್ರೆ ಇನ್ಯಾವುದಕ್ಕೂ ಆ ಲಕ್ಷಣ ಹೊಂದಲ್ಲ. ಶಾಸ್ತ್ರಾಧಿಪತಿ ಗೌಹು ಅಂತಾರೆ. ಆ ಗಂಗೆ ತಗುಲು, ಆ ಕಂಠದ ಜೋಡ್ತಾ ಇದ್ದಿದೆಯಲ್ಲ, ಅದು ಇನ್ಯಾವ ಪ್ರಾಣಿಗೂ ಇಲ್ಲ. ಹಾಗೆ ಮಾತಾಡುವ ಮನುಷ್ಯ ಅಂದ್ಬಿಟ್ರೆ, ಮನುಷ್ಯನ ಯಾರು? ಮಾತಾಡುವ ಪ್ರಾಣಿ ಅಂದ್ರೆ ಇನ್ಯಾವ ಪ್ರಾಣಿ ಮಾತಾಡಲ್ಲ, ಕೂಗಬಹುದು. ಮಾತಾಡುವ ಪ್ರಾಣಿಯೇ ಮನುಷ್ಯ ಅಂತಂದ್ರೆ ಅದು ಲಕ್ಷಣ ಪ್ರಧಾನ. ಅಂದ್ರೆ ಮೂಕರೆಲ್ಲ ಮನುಷ್ಯರಲ್ವೋ ಕೇಳ್ಬೇಡ. ಯಾವ ಮಾತಾಡೋದಿಲ್ವೋ ಅವ್ರು ಮನುಷ್ಯರಲ್ವೋ? ಅಥವಾ ಟೇಪ್ ರೆಕಾರ್ಡ್ ಮಾತಾಡ್ಬಿಟ್ರೆ ಮನುಷ್ಯ ಆಗ್ಬಿಡತ್ತೋ? ಹಾಗಲ್ಲ ಮಾಡ್ಬೇಡ. ಅವ್ಯಾಪ್ತಿ ಅತಿವ್ಯಾಪ್ತಿ ಮಾಡಕ್ ಹೊಲ ಹೋಗ್ಬೇಡ ಅಷ್ಟೇ. ಲಕ್ಷಣಾರ್ಥ ಅರ್ಥನಕ್ಕೋಸ್ಕರ ಅಂತ, ಅದಕ್ಕೋಸ್ಕರ ಲಕ್ಷಣಗೋಸ್ಕರವಾಗಿ ಅದನ್ನ ಪ್ರಧಾನವಾಗಿ ಇಟ್ಕೊಂಡ ವಿಶೇಷಣಗಳೇ ಹೊರತು ವಿಶೇಷಣ ಪ್ರಧಾನವಾಗಿ ಬಂದವುಗಳಲ್ಲ. ಪುನಃ ಲಕ್ಷಣ ಲಕ್ಷ್ಯೋ ವಿಶೇಷ ವಿಶೇಷೋ ವಾ ವಿಶೇಷ ಇತಿ. ಏನ್ ವ್ಯತ್ಯಾಸ? ಲಕ್ಷಣ ಲಕ್ಷ್ಯಕ್ಕೂ ವಿಶೇಷ ವಿಶೇಷಕ್ಕೂ ಏನ್ ವ್ಯತ್ಯಾಸ? ನೀವು ಕೆಂಪಾದ ಬಟ್ಟೆ ಅದು ಲಕ್ಷಣವೋ ಅದು ವಿಶೇಷಣವೋ? ಅದು ಲಕ್ಷಣ ಅಂದ್ರೆ ಏನು ತಪ್ಪಾಗುತ್ತೆ, ವಿಶೇಷಣ ಅಂದ್ರೆ ಏನು ವಿಶೇಷವಾಗತ್ತೆ? ಏನಾದ್ರೆ ಹೆಚ್ಚುಗಾರಿಕೆ? ಕೆಂಪಾದ ಬಟ್ಟೆ ಅನ್ನುವಾಗ ಕೆಂಪು ಅನ್ನೋದು ಲಕ್ಷಣ ಅಂತ ಅನ್ಬೇಕಾ ವಿಶೇಷಣ ಅಂತ ಅನ್ಬೇಕಾ? ಲಕ್ಷಣ ಅಂತಂದ್ರೆ ಏನ್ ದೋಷ ಆಗತ್ತೆ ಅಂತ. ಲಕ್ಷಣ ಲಕ್ಷ್ಯಗಳಿಗಾಗಲಿ ವಿಶೇಷ ವಿಶೇಷಕ್ಕಾಗಿ ಆಗಲಿ ವಿಶೇಷ ಏನು ಅಂತ ಕೇಳಲ್ಲ ಪೂರ್ವಪಕ್ಷಿ. ಉಚ್ಯತೆ ಹೇಳ್ತೀವಿ ಕೇಳಿ. ಸಮಾನ ಜಾತಿಯೇ ಭೇವ ನಿವರ್ತಕಾನಿ ವಿಶೇಷಣಾನಿ ವಿಶೇಷಸ್ಯ
ಅದು ಉಚ್ಯತೆ ವಾಕ್ಯ ಆಗ್ಬೇಕು. ಅಷ್ಟೇ ಇಲ್ವಾ? ಯಾವಾಗಲೂ ವಿಶೇಷಣಗಳು ತನ್ನ ಸಮಾನ ಜಾತಿಯಿಂದ ಮಾತ್ರ ಬೇರ್ಪಡಿಸುತ್ತೆ ಹೊರತು ಎಲ್ಲದನ್ನೂ ಬೇರ್ಪಡಿಸಲ್ಲ. ಕೆಂಪಾದ ಗುಲಾಬಿ ಅಂದ್ರೆ ಕೆಂಪಾದ ಬಟ್ಟೆ ಇಲ್ಲ ಅಂತ ಅಲ್ಲ, ಕೆಂಪಾದ ಹಸು ಇಲ್ಲ ಅಂತ ಅನ್ನಲ್ಲ. ಕೆಂಪು ಅನ್ನೋದು ಗುಲಾಬಿಯಲ್ಲಿ ಮಾತ್ರ ಹಳದಿ ಬಿಳಿ ಇತ್ಯಾದಿ ಅದು ಬೇರ್ಪಡಿಸುತ್ತೆ. ಬರೀ ಕೆಂಪು ತಗೊಂಡ್ಬಿಟ್ರೆ ಅದೇನು ಗುಲಾಬಿ ಮೀಸಲ್ಲಪ್ಪ, ಬಟ್ಟೆಗೂ ಇದೆ, ಹಸುವಿಗೂ ಇದೆ, ಇನ್ಯಾನೇ ಬದುಕಿದೆ. ಗುಲಾಬಿ ಕೆಂಪಾದ ಗುಲಾಬಿನಲ್ಲಿ ಗುಲಾಬಿ ಕೆಂಪು ಜೊತೆ ಸೇರ್ಕೊಂಡು ಏನ್ ಮಾಡುತ್ತೆ, ಕೆಂಪು ಗುಲಾಬಿ ಜೊತೆ ಸೇರ್ಕೊಂಡು ಏನ್ ಮಾಡುತ್ತೆ? ಕೆಂಪಾದ ಗುಲಾಬಿ ಅಂತ ಹೇಳುವಾಗ ಕೆಂಪು ಏನ್ ಮಾಡುತ್ತೆ? ಬಿಳಿ ಹಳದಿ ಬೇರ್ಪಡಿಸುತ್ತೆ. ಗುಲಾಬಿ ಏನ್ ಮಾಡುತ್ತೆ? ಬೇರೆ ಹೂವನ್ ಬಿಡಿಸುತ್ತೆ, ಹೂವನ್ ಬೇರೆ ಬಿಡಿಸುತ್ತೆ. ಅದು ಬೇರೆ ಬಣ್ಣ ಬಿಡಿಸುತ್ತೆ, ಇದು ಹೂ ಬೇರೆ ಹೂವನ್ ಬಿಡಿಸುತ್ತೆ. ಗುಲಾಬಿ ಅನ್ನೋದು ಬೇರೆ ಹೂವನ್ನು, ಕೆಂಪು ಅನ್ನೋದು ಬೇರೆ ಬಣ್ಣವನ್ನು ಬಿಡಿಸುತ್ತೆ. ಎರಡು ಬಿಡಿಸೋದೇ ಅಷ್ಟೇ ಮಾಡೋದು. ಅವಾಗ ಕೆಂಪು ಗುಲಾಬಿಯಿಂದ ಅರ್ಥ ಆಗುತ್ತೆ. ಬಿಡಿಸಿದ್ದಿಂದ ಅರ್ಥ ಆಯ್ತೋ ಸೇರಿಸಿದ್ದಿಂದ ಅರ್ಥ ಆಯ್ತೋ? ಕೆಂಪು ಗುಲಾಬಿ ಸೇರ್ಕೊಂಡು ಅರ್ಥ ಮಾಡ್ಕೊಂಡು ಕೆಂಪು ಬೇರೆ ಬೇರೆ ಬಣ್ಣವನ್ನು ಬಿಡಿಸೋದ್ರಿಂದಲೂ ಗುಲಾಬಿ ಬೇರೆ ಹೂವನ್ನು ಬಿಡಿಸೋದ್ರಲ್ಲೂ ಅರ್ಥ ಮಾಡಿಸ್ತೋ? ಕೆಂಪು ಪಾಸಿಟಿವ್ ಆಗಿಯೂ ಗುಲಾಬಿ ಅನ್ನೋದು ಪಾಸಿಟಿವ್ ಆಗಿ ಅರ್ಥ ಮಾಡಿಸ್ತೋ? ಅರ್ಥ ಮಾಡ್ತೋ, ನಿಷೇಧ ಮುಖ ಅರ್ಥ ಮಾಡ್ತೋ? ಬಿಡಿಸಿದ್ರಿಂದ ಅರ್ಥ ಮಾಡ್ತು ಅಂತ ಭೇದ ಸಂಸರ್ಗ ಇದು. ಯಾಕೆಂದ್ರೆ ಸಂಸರ್ಗ ಅದು ಕಲ್ಪನೆ, ಅದು ಬಿಡಿಸೋದೇ ಅರ್ಥ ಮಾಡೋದು. ವ್ಯವಹಾರ ದೊಡ್ಡ ಜಗಳ ಇದು. ವಾಕ್ಯಾರ್ಥ ಸಭೆಯಲ್ಲಿ ದೊಡ್ಡ ಜಗಳ ಮಾಡ್ತಾರೆ. ಇಲ್ಲ ಇಲ್ಲ, ಕೆಂಪು ಅನ್ನೋದು ಗುಲಾಬಿ ಅನ್ನೋದು ಸಂಯುಕ್ತವಾಗಿಯೇ ಹೇಳುತ್ತೆ ಅಂತ ಅರ್ಥ ಮಾಡ್ತಾರೆ. ಸಂಸರ್ಗಾತ್ಮಕವಾಗಿ ಅರ್ಥ ಮಾಡುತ್ತೆ, ಅದು ನಿಷೇಧಾತ್ಮಕವಾಗಿ ಅರ್ಥ ಮಾಡುತ್ತೆ ಇಲ್ಲ ಅಂತ. ಸಮಾನ ಜಾತಿಯಿಂದ ಮಾತ್ರ ನಿವರ್ತಕತ್ವ ವಿಶೇಷಗಳಿಗೆ ಉಂಟು. ವಿಶೇಷದರ ನಿವರ್ತಕತ್ವ ಸಮಾನ ಜಾತಿಯಿಂದರೆ ಲಕ್ಷಣಂತೋ ಸರ್ವತೇವ ನಿವರ್ತಕತ್ವ ಅಂತ. ಲಕ್ಷಣ ಎಲ್ಲಾದ್ರೂ ಬೇರ್ಪಡಿಸುತ್ತೆ. ಇನ್ನೊಂದಕ್ಕೆ ಹೊಂದೋದ ಲಕ್ಷಣ ಕೊಟ್ರೆ ಅದು ಒಂದಕ್ಕೆ ಹಾಗೆ ಅಂದ್ರೆ ಯಥಾ ಅವಕಾಶ ಪ್ರದಾತೃ ಆಕಾಶಂ. ಆಕಾಶ ಶಬ್ದ ಯಾವ ಲಿಂಗ? ಆಕಾಶ ಶಬ್ದ ಆಕಾಶ ಇಲ್ವಾ? ಆತ್ಮನ ಆಕಾಶ ಸಂಭೂತ ಆಕಾಶಂ ಅದು ಆಕಾಶ. ಅಯಂ ಆಕಾಶ ತಾವಾನೇಶೋಂ ಹೃದಯ ಆಕಾಶ. ಯಾವ ಲಿಂಗ ಇದೆ? ಪುಂಸ್ಯಾಕಾಶ ವಿಹಾಯಸಿ ಅಂತ ಅಮರಕೋಶದಲ್ಲಿ ಪುಲ್ಲಿಂಗ ಎರಲಿಂಗಲೂ ಇದೆ ಆಕಾಶ ಶಬ್ದ. ವಿಹಾಯ ಶಬ್ದವನ್ನು ಸೇರಿಸಿರೋದ್ರಿಂದ ಆಕಾಶ ವಿಹಾಯಸಿ ಸಾಹಚರ್ಯಾಚ ಕುತ್ರಚಿತ್ ಸಾಹಚರ್ಯ ಲಿಂಗಗಳು. ಆಕಾಶವನ್ನು ವಿಹಾಯ ಶಬ್ದವನ್ನು ಇದು ಮಾಡ್ಬಿಡ್ತು, ಸಮಾಸ ಮಾಡ್ಬಿಡ್ತು. ಆಕಾಶ ವಿಹಾಯಸಿ ವಿಹಾಯ ಶಬ್ದಕ್ಕೆ ಏನ್ ಲಿಂಗೋ ಆ ಲಿಂಗ ಆಕಾಶಕ್ಕೆ ಬಂತು. ಪುಲ್ಲಿಂಗ ಪ್ರಸಿದ್ಧ ಭಾಷಿಕರು. ಅವಕಾಶ ಪದಾರ್ಥರು ಅವಕಾಶವನ್ನು ಕೊಡುವಂಥದ್ದು ಆಕಾಶ ಅಂತಂದ್ರೆ ಇನ್ಯಾವುದಕ್ಕಿದೆ ಈ ಲಕ್ಷಣ? ಅವಕಾಶ ಕೊಡೋದಕ್ಕಿದೆಯಾ? ಯಾಕೆ ಜಾಗಕ್ಕಿಲ್ವಾ? ಅದೇ ಆಕಾಶ. ಮತ್ತೆ ನೀನ್ ನೆಲದ ಮೇಲೆ ಕೂತ್ಕೊಳ್ಳಿ, ಆಕಾಶ ಮೇಲೆ ಕೂತ್ಕೊಂಡಿದ್ಯಾ? ಏನಮ್ಮ ನೆಲದ ಮೇಲೆ ಕೂತ್ಕೊಂಡಿದ್ಯಾ, ನೀ ಆಕಾಶ ಮೇಲೆ ಕೂತ್ಕೊಂಡಿದ್ಯಾ? ಹೇಳ್ಬಿಡಪ್ಪ. ಏನ್ರಮ್ಮ ನೀವೆಲ್ಲ ನೆಲದ ಮೇಲೆ ಕೂತ್ಕೊಂಡಿದ್ದೀರೋ ಆಕಾಶ ಮೇಲೆ? ನಾವು ಆಕಾಶದಲ್ಲಿ ಕೂತ್ಕೊಂಡಿದ್ದೀವಿ. ನೆಲದ ಮೇಲೂ ಆಕಾಶದ ಮೇಲೆ ಕೂತಿರೋದು, ನೆಲದೊಳಗೆ ಕೂರ್ತಿಲ್ಲ. ನೆಲದ ಮೇಲೆ ಏನು ಪದವೇ? ನೆಲದ ಮೇಲೆ ಆಕಾಶವೇ. ನೆಲದ ಮೇಲೆ ಕೂತಿದ್ದೀನಿ ಹಿಂದೆ, ನೆಲದ ಮೇಲೆ ಏನೋ ಇದೆಯೋ, ನೆಲದ ಮೇಲೆ ಯಾವ ಆಕಾಶ ಇದೆ ಅಲ್ಲಿ ಕೂತಿದ್ದೀನಿ ಅರ್ಥ. ಅದಕ್ಕೆ ನೆಲದ ಒಳಗೆ ಕೂರಕ್ಕಾಗುತ್ತ? ಯಾಕೆ ಇಲ್ಲಿ ಹೋಗಕ್ಕಾಗಲ್ಲ? ಅಲ್ಲೇ ಹೋಗಕ್ಕಾಗುತ್ತೆ. ಅಲ್ಲಿ ಆಕಾಶ ಇದೆ. ಆಕಾಶನ ಅವಕಾಶ ಕೊಡೋದು. ಅವಕಾಶ ಕೊಡೋದು ಎಲ್ಲಿದೆಯೋ ಅಲ್ಲಿ ಹೋಗ್ತೀವಿ, ಅಲ್ಲಿ ಅವಕಾಶ ಇದೆ ಅಲ್ಲಿ ಹೋಗ್ತೀವಿ. ಇಲ್ಲಿ ಹೋಗುವಂದ್ರೆ ಇಲ್ಲಿ ಅವಕಾಶ ಇಲ್ಲ ಅಂತಾರೆ ಅಲ್ವಾ? ನತ್ತಿದ್ದೇನೆ, ಅರ್ಥ ಆಗ್ತಾ ಇದೆ. ನೋಡ ಕರ್ಕೊಂಡು ಹೋಗ್ತೀನಿ ಅಂತವನ್ನ ಅಂದಿಲ್ಲ, ಇಬ್ಬರು ಬಿಟ್ಟು ಹೋಗ್ತೀನಿ ಅಂತ. ಆಯ್ತು ಯಶು ತೇಜ್ ಇಬ್ಬರೇ ಅಂದೆ. ಆಯ್ತಪ್ಪ ಅಂದ. ಇನ್ನೇನು ಮಾಡ, ಭಾಳ ಪ್ಲಾನ್ ಮಾಡಿದೆ. ಮಾಸ್ಟರ್ ಪ್ಲಾನು ಆಗುತ್ತಾ ನಿಮ್ಗೆ? ಮಾಸ್ಟರ್ ಇಲ್ಲ ಅದಲ್ಲ ಇಲ್ಲ ಇವಾಗ ಯಥಾಚ ಅವಕಾಶ ಪದಾರ್ಥ ಆಕಾಶ. ಅವಕಾಶವನ್ನು ಕೊಡುವಂಥದ್ದು ಆಕಾಶ ಅಂತ. ಲಕ್ಷಣಾರ್ಥಂಚ ವಾಕ್ಯ ಮಿತ್ಯವೋಚಾಮ. ನಾವು ಹೇಳ್ಬಿಟ್ಟಿದೀವಿ, ವಾಕ್ಯ ಲಕ್ಷಣ ಪ್ರಧಾನವಾದ ವಿಶೇಷಣ, ಲಕ್ಷಣವೇ ಮುಖ್ಯ ಅರ್ಥ.
ಲಕ್ಷಣಕ್ಕೋಸ್ಕರ ಬಂದದ್ದೇ ಹೊರತು ವಾಕ್ಯ ವಿಶೇಷಣಕ್ಕಾಗಿ ಬಂದದ್ದಲ್ಲ. ವಿಶೇಷಣವಾಗಿ ಹೇಳಿದ್ರು ವಿಶೇಷಣ ಲಕ್ಷಣ ಪ್ರಧಾನದಿಂದ ಅರ್ಥ ಮಾಡುತ್ತೆ ಅಂತ ಅರ್ಥ. ಹಾಗಾದ್ರೆ ಸತ್ಯ ಶಬ್ದಕ್ಕೆ ಪರಸ್ಪರ ಕನೆಕ್ಷನ್ ಉಂಟೋ ಇಲ್ವೋ? ಸತ್ಯಂ ಎಂಥ ಸತ್ಯಂ? ಜ್ಞಾನಂ ಸತ್ಯಂ, ಸತ್ಯಂ ಜ್ಞಾನಂ ಸತ್ಯಂ, ಸತ್ಯಂ ಜ್ಞಾನಮ. ಸತ್ಯಂ ಜ್ಞಾನಂ ಅನಂತಂ ವಾ, ಜ್ಞಾನಂ ಸತ್ಯಂ ಅನಂತಂ ವಾ. ಜ್ಞಾನವು ಸತ್ಯಂ ಅನಂತವಾದದ್ದು, ಸತ್ಯವು ಜ್ಞಾನಾನಂತವಾದದ್ದು, ಅನಂತವು ಸತ್ಯಜ್ಞಾನವಾದದ್ದು. ಹೀಗುಂಟಾ? ಇಲ್ಲ ಇಲ್ಲ ಬ್ರಹ್ಮಕ್ಕೆ ಎಲ್ಲ ಕನೆಕ್ಷನ್ನು ಅಂತ. ಆಯ್ತಾಗ ಸತ್ಯಾದಿ ಶಬ್ದ ನ ಪರಸ್ಪರಂ ಸಂಬಂಧಂತೆ. ಸತ್ಯಾದಿ ಶಬ್ದಗಳು ಪರಸ್ಪರ ಸಂಬಂಧವಿಲ್ಲ ಅಂದ್ರೆ ಪೂರ್ತಿ ಇಲ್ಲ ಅಂತಿಲ್ಲ. ಏನವ ನೀವು ಕೊಡೋ ಬೈಕು ಯಾರು ಹೇಳ್ತಾರೆ, ವ್ಯಾಖ್ಯೆ ಮಾಡ್ತಾರೆ? ಹೇಳಿ 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 ಹೇಳ್ಬೇಕು ಹೇಳಿ ಮಾ. ಪೂರ್ತಿ ಸಂಬಂಧ ಉಂಟಾ ಇಲ್ವಾ ಕೇಳಿ. ಅದೇ ಪೂರ್ತಿ ಸಂಬಂಧ ಇಲ್ಲ ಅನ್ನೋದಿಲ್ಲ ಅಲ್ವಾ? ಹೌದು, ಸತ್ಯದಿಂದ ಬಂದಂತಹ ದೋಷವನ್ನು ಜ್ಞಾನ ತೆಗೆದುಹಾಕತ್ತೆ, ಜ್ಞಾನದಿಂದ ಬರುವಂತಹ ದೋಷ ಅದೇ. ಆದ್ರೆ ಸಾಕ್ಷಾತ್ ಅರ್ಥದಿಂದ ಸಂಬಂಧ ಇಲ್ಲ, ಶಬ್ದದಿಂದ ಸಂಬಂಧ ಇಲ್ಲ. ಅರ್ಥದಿಂದ ಸಂಬಂಧ ಉಂಟು, ಶಬ್ದದಿಂದ ಸಂಬಂಧ ಇಲ್ಲ. ಶಬ್ದದಿಂದ ಸತ್ಯವು ಬ್ರಹ್ಮ, ಜ್ಞಾನವು ಬ್ರಹ್ಮ, ಅನಂತವು ಬ್ರಹ್ಮ. ಬ್ರಹ್ಮ ವಿಶೇಷ್ಯ, ಸತ್ಯ ಜ್ಞಾನ ಅನಂತ ಮೂರು ವಿಶೇಷ. ಈ ಮೂರು ಹೀಗೆ ಲೈನ್ ಇದ್ದಾರೆ. ಇಲ್ಲಿ ಬ್ರಹ್ಮ ಇದೆ, ಹೀಗೆ 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 ಕನೆಕ್ಷನ್ ಹೊರತು ಈ ಕನೆಕ್ಷನ್ ಅಲ್ಲ, ಹೀಗೆ ಹೋಗಿ ಈ ಕನೆಕ್ಷನ್ ಅಲ್ಲ. ಈಗ ಒಂದು ಹೀಗೆ ಹೋಗ್ಬಿಟ್ಟು ಹೀಗಲ್ಲ, ಹೀಗೆ ಹೀಗೆ ಹೀಗೆ. ಬ್ರಹ್ಮ ಇದು ವಿಶೇಷ್ಯ, ಸತ್ಯ ವಿಶೇಷಣ, ಜ್ಞಾನ ವಿಶೇಷಣ, ಅನಂತ ವಿಶೇಷಣ. ಹಾಗಾಗಿ ಸತ್ಯಾದಿ ಶಬ್ದಗಳು ಪರಸ್ಪರ ಇದಿಲ್ಲ, ಸಂಬಂಧ ಇಲ್ಲ. ಅರ್ಥಗಳಿಗೆ ಸಂಬಂಧ ಉಂಟು, ಅರ್ಥದೊಂದೇ ಸಂಬಂಧ ಉಂಟು, ಶಬ್ದದೊಂದೇ ಸಂಬಂಧ ಇಲ್ಲ. ಯಾಕೆ? ಪರಾರ್ಥತ್ವ. ಆ ಶಬ್ದ ಇನ್ನೊಂದಕ್ಕಾಗಿ ಬಂದಿದೆ, ಬ್ರಹ್ಮಪದಕ್ಕಾಗಿ ಬಂದಿದೆ. ಬ್ರಹ್ಮಪದಕ್ಕಾಗಿ ಬಂದದ್ದಾದ್ರಿಂದ ಪರಸ್ಪರ ಸಂಬಂಧ ಇಲ್ಲ. ವಿಶೇಷ್ಯಾರ್ಥ ಹಿ ತೇ ತೇ ಕೆ ಶಬ್ದ, ಕೆ ಶಬ್ದ ಸತ್ಯಜ್ಞಾನಾನಂತ ಶಬ್ದ. ಸತ್ಯಜ್ಞಾನಾನಂತ ಶಬ್ದಗಳು ವಿಶೇಷಕ್ಕಾಗಿದೆಯಲ್ಲವೇ? ಆ ಹಿ ಅನ್ನೋದು ಏನಿರುತ್ತೆ ಅಲ್ಲವೇ, ಅದಕ್ಕಾಗಿರೋದಲ್ಲವೇ ಅಂತ ಹೇಳ್ತಾ ಇದೆ. ಅತಃ ಏಕೈಕೋ ವಿಶೇಷಣ ಶಬ್ದ ಪರಸ್ಪರ ನಿರಪೇಕ್ಷ ಬ್ರಹ್ಮಶಬ್ದೇನ ಸಂಬಧ್ಯತೆ. ನರೇಂದ್ರ ಅವರದು ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ ಇದೆ. ಅನಂತ ಒಂದೊಂದು ವಿಶೇಷಣ ಕೂಡ ಇನ್ನೊಂದರ ಹಂಗಿಲ್ಲದೆ, ಅಪೇಕ್ಷೆ ಇಲ್ಲ, ನಿರಪೇಕ್ಷವಾಗಿ ತಾವು ಪರಿಪೂರ್ಣವಾಗಿ ನಾನ್ ಸತ್ಯ ಅನ್ನೋ ವಿಶೇಷಣ ಪೂರ್ಣವಾಗಿ ತನ್ನ ವಿಷಯದಿಂದ ಬ್ರಹ್ಮ ತಿಳಿಸ್ಕೊಟ್ಬಿಡುತ್ತೆ. ಇನ್ನು ಅಪೇಕ್ಷೆ ಆಗುತ್ತೆ. ಯಾರಿಗೆ ಸತ್ಯ ಶಬ್ದದಿಂದಲೂ ಡೌಟ್ ಬರುತ್ತೆ ಅಂಥವರಿಗೆ ಜ್ಞಾನ ಶಬ್ದ ಸಹಾಯ ಬೇಕಾಗುತ್ತೆ. ಸ್ವರೂಪದಿಂದ ಸತ್ಯ ಪೂರ್ಣವಾಗಿ ಬ್ರಹ್ಮನೇ ಹೇಳೋದು, ಜ್ಞಾನವೂ ಪೂರ್ತಿ ಬ್ರಹ್ಮನೇ ಹೇಳುತ್ತೆ. ತಪ್ಪರ್ಥ ಬಂದಾಗ ಆ ತಪ್ಪರ್ಥ ಕಳೆದಕ್ಕೆ ಬೇಕಾದ ಸಹಾಯ ಮಾಡುತ್ತೆ ಅಷ್ಟೇ. ಅದು ಪೂರ್ಣವಾಗಿ ಅದು ಇದು 33%, ಅದು 33%, ಅದು ಹಾಗಾಗಿ 100% ಆಗಲ್ಲ. ಮೂರು 1/3 ಆಗಿಬಿಟ್ಟು ಬ್ರಹ್ಮ ಮಾಡಲ್ಲ. ಮೂರು ಪೂರ್ಣವಾಗಿ ಬ್ರಹ್ಮನೇ. ಸತ್ಯ ಅನ್ನೋದು ಬ್ರಹ್ಮದ ಪೂರ್ಣ ಸ್ವರೂಪವೇ, ಸತ್ಯ ಸ್ವರೂಪವೇ ಬ್ರಹ್ಮ. ಸತ್ಯವು ಪೂರ್ಣವಾಗಿ ಬ್ರಹ್ಮ ಸ್ವರೂಪನೇ ಹೇಳುತ್ತೆ ಸತ್ಯಪದವು. ಹಾಗೆ ಎಷ್ಟೋ ಭಾಗ ಹೇಳಲ್ಲ ಬ್ರಹ್ಮದ್ರದ್ದೇ. ಸತ್ಯಾನುಪದ ಪೂರ್ಣ ಬ್ರಹ್ಮನೇ ತಿಳಿಸುತ್ತೆ, ಜ್ಞಾನಾನುಪದ ಪೂರ್ಣ ಬ್ರಹ್ಮನೇ ತಿಳಿಸುತ್ತೆ, ಅನಂತವು ಪೂರ್ಣವಾಗಿ ಬ್ರಹ್ಮನೇ ತಿಳಿಸುತ್ತೆ. ಅಗ್ನಿ ದೃಷ್ಟಾಂತದಲ್ಲಿ ಸುಡುವ, ಬೆಳಗುವ, ಕೆಂಪಾದ, ಉರಿಯುವ ಬೆಂಕಿ ಅಂದ್ರೆ ಒಂದೊಂದು ಪೂರ್ತಿ ತಿಳಿಸ್ಕೊಡುತ್ತೆ. ಯಾವ ಒಂದ್ರದ್ ಇನ್ನೊಂದ್ರ ಅಪೇಕ್ಷೆ ಬರುತ್ತೆ ಅಂದ್ರೆ ಕಬ್ಬಣನು ಸುಡುತ್ತೆ. ಸೊ ಸುಡುವ ಅಷ್ಟ್ ಮಾತ್ರ ಹೇಳಿದಾಗ ಓ ಕಬ್ಬಣನೇ ಬೆಂಕಿ ಅಂತ ಅನ್ಕೊಂಡವನ್ಗೆ ಇನ್ನೊಂದು ವಿಶೇಷಣ ಇರುತ್ತಲ್ಲ ಅದು ಬೇರ್ಪಡಿಸುತ್ತೆ. ಇದು ಬೆಳಗುವ ಬೆಳಗಲ್ವಲ್ಲ ಅದು. ಇನ್ನೊಂದ್ ಕಡೆ ಯಾವ್ದಾರ ಬಲ್ಬ್ ನೋಡ್ಬಿಟ್ಟು ಸುಡೋದು ಸುಡುತ್ತೆ, ಬೆಳಗದು ಬೆಳಗುತ್ತೆ ಅನ್ಕೊಂಡ್ರೆ ಇನ್ನೊಂದು ವಿಶೇಷಣ ಅದನ್ನ ಉರಿಯುತ್ತಾ ಅಂತ. ಸೊ ಡೆಫಿನಿಷನ್, ಅದಕ್ಕೆ ಡೆಫಿನಿಷನ್ ಇದು. ಆದ್ರೆ ಒಂದೊಂದೂನು 1/3% ಅಲ್ಲ. ಸುಡುವ ಅನ್ನೋದು ಪೂರ್ತಿನೇ, ಬೆಳಗುವ ಅನ್ನೋದು ಪೂರ್ತಿನೇ. ಆ ತರ ಸ್ವರೂಪವೇ ಅದು, ಸ್ವರೂಪದ ದೇಶವೇ.
ವಿಶೇಷಾರ್ಥತಾ ಹಿ ಹೋದ್ಸತಿ ಮಾಡ್ಸಿದ್ರ ವಿಶೇಷಾರ್ಥ ಹಿ ತೆ ವಿಶೇಷಾರ್ಥತ ಇಲ್ಲ ವಿಶೇಷಾರ್ಥ ದೀರ್ಘ ಮಾಡ್ಬೇಕಾ ಹಿ ಹಿ ವಿಶೇಷಾರ್ಥಾ ಹಿ ತೆ ದೀರ್ಘ ಇಲ್ಲ ಈಗ ಹಿ ಇಲ್ವಾ ದೀರ್ಘ ಇಲ್ಲ ವಿಶೇಷಾರ್ಥ ದೀರ್ಘ ಮಾಡ್ಕೋಬೇಕು ಏನ್ ಮಾಡ್ಕೊಂಡಿದ್ದೀರಿ ತಪ್ಪ ಮಾಡ್ಕೊಂಡಿದ್ದಾರೆ ಅಂತ ವಿಶೇಷಾರ್ಥ ಮಾಡ್ಕೊಂಡಿದ್ದೀರಾ ಅಲ್ಲ ಅವ್ರೇನ್ ಮಾಡ್ಕೊಂಡಿದ್ದಾರೆ ವಿಶೇಷಾರ್ಥ ವಿಶೇಷಾರ್ಥ ವಿಶೇಷ್ಯಂ ಅರ್ಥ ಯೇಷಾಂತೆ ವಿಶೇಷ್ಯಾರ್ಥ ವಿಶೇಷವೇ ಅದರ ಅರ್ಥವು ಪ್ರಯೋಜನವು ಅದಕ್ಕಾಗಿ ಉದ್ದೇಶವು ಯಾವುದಕ್ಕೂ ಅದು ವಿಶೇಷ್ಯಾರ್ಥ ತೇ ಶಬ್ದ ವಿಶೇಷ್ಯಾರ್ಥ ವಿಶೇಷಕ್ಕಾಗಿರತಕ್ಕದ್ದು ಒಂದೊಂದು ಶಬ್ದವು ಸತ್ಯ ಜ್ಞಾನ ಅನ್ನೋದು ಒಂದೊಂದು ಶಬ್ದವು ಆ ವಿಶೇಷ ಶಬ್ದವು ಪರಸ್ಪರ ಒಂದಿನ್ನೊಂದರ ಅಪೇಕ್ಷೆಯನ್ನು ಪಡೆದೆ ಅಪೇಕ್ಷೆ ಇಲ್ಲದೇನೆಯೇ ಬ್ರಹ್ಮದೊಡನೆ ಸಂಬಂಧ ಪಟ್ಕೊಂಡಿರುತ್ತದೆ. ಸತ್ಯವಾದದ್ದು ಬ್ರಹ್ಮ, ಜ್ಞಾನವಾದದ್ದು ಬ್ರಹ್ಮ, ಅನಂತವಾದ ಬ್ರಹ್ಮ ಅಂತೇಳಿ ಪೂರ್ಣ ಒಂದೊಂದು ಪದವು ಬ್ರಹ್ಮವನ್ನ ತಿಳಿಸತ್ತೆ. ಒಂದ್ ಥರ್ಡ್ ತಿಳಿಸತ್ತೆ ಅಂತ ಮಾಡ್ಕೋಬೇಡಿ, ಪೂರ್ಣವಾಗಿ ತಿಳಿಸತ್ತೆ. ಅವಾಗ ಮೂರು ಪದ ಯಾಕೆ ಬೇಕಾಯ್ತು? ಒಂದೊಂದೇ ಸಾಕಾಗಿತ್ತಿರ್ತಲ್ಲ. ಒಂದೊಂದು ಪೂರ್ಣ ಬ್ರಹ್ಮನ್ನೇ ತಿಳಿಸತ್ತೆ ಅಂತ ಆದಾಗ ಮೂರು ಯಾಕೆ ತಗೊಂಡ್ರಿ ಅಂದ್ರೆ ಅವಾಗ ಶುರು ಮಾಡ್ತಾರೆ. ಹಾಗಾದ್ರೆ ಸತ್ಯ ಅಂದ್ರೆ ಏನು? ಹಾಗಾದ್ರೆ ಸತ್ಯಕ್ಕೆ ಡೆಫಿನೇಷನ್ ಏನು? ಸತ್ಯಕ್ಕೆ ಪದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಸತ್ಯಮಿತಿ. ಬೇರೆ ಓದಿಲ್ಲ? ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನವ್ಯಭಿಚರತಿ ತತ್ ಸತ್ಯಂ. ಯದ್ರೂಪೇಣ ನಿಶ್ಚಿತಂ ಯತ್ ತದ್ರೂಪಂ ವ್ಯಭಿಚರತಿ ತದ್ರೂಪಂ ವ್ಯಭಿಚರತ್ ಅನೃತಂ ಇತ್ಯುಚ್ಯತೆ. ಅಮ್ಮ ಯದ್ರೂಪೇಣ ವ್ಯಭಿಚರತ್ ಆದ್ಮೇಲೆ ತತ್ ಅನೃತಂ ಅನೃತಂ ಸತ್. ಅನೃತಂ ಸತ್ ಇದೆಯಾ? ವ್ಯಭಿಚಾರತ್ ಸತ್ ಅನೃತಂ ಅಲ್ಲ, ಅರ್ಥಕ್ಕೆ ಬೇಕು. ಭಾಷೆಗೆ ಹಾಕೋದು ಬೇಡ, ಅರ್ಥಕ್ಕೆ ಬೇಕು. ವ್ಯಭಿಚಾರವಾಗುವುದು ಅದು ಅನೃತವಾಗುತ್ತೆ, ಅದು ಅನೃತ ಅಂತ ಮೂಲದಲ್ಲಿಲ್ಲ, ಅರ್ಥಕ್ಕೆ ಇಟ್ಕೊಳ್ಬಹುದು ಅಷ್ಟೇ. ಈ ಲಕ್ಷಣ ಇದೆಯಲ್ಲ ಸತ್ಯಕ್ಕೆ ಲಕ್ಷಣ, ಇದು ಶಂಕರಾಚಾರ್ಯರಲ್ಲಿ ಯಾವ ದರ್ಶನಕಾರರು ಕೊಟ್ಟಿಲ್ಲ. ಇದು ವಿಶೇಷ. ಶಂಕರಾಚಾರ್ಯರಲ್ಲಿ ಯಾವ ಒಂದು ಇವರು ಕೂಡ ದರ್ಶನಕಾರರು ಸತ್ಯಕ್ಕೆ ಈ ರೀತಿಯ ಡೆಫಿನೇಷನ್ ಕೊಟ್ಟೇ ಇಲ್ಲ. ಎಲ್ಲರೂ ಸತ್ಯ ಅಂದ್ರೆ ಕಾಣೋ ಸತ್ಯ, ನೋಡೋಕ್ ಬರೋ ಸತ್ಯ, ಅರ್ಥಕ್ರಿಯಾಕಾರಿತ ಸತ್ಯ, ವ್ಯವಹಾರಕ್ಕೆ ಬಂದ ಸತ್ಯ ಅಂತ ಹೀಗೆ ಮಾಡ್ಕೊಂಡಿದ್ದಾರೆ. ವ್ಯವಹಾರಕ್ಕೆ ಬಂದ ಸತ್ಯ ಅಂತ ಆದ್ರೆ ಏನ್ ದೋಷ? ಕಂಡದ್ದೆಲ್ಲ ಸತ್ಯ ಅಂದ್ರೆ ಏನ್ ದೋಷ? ಆಮೇಲೆ ಎಲ್ಲರಿಗೂ ಕಂಡದ್ದು ಸತ್ಯ ಅಂತಂದ್ರೆ ಏನ್ ದೋಷ ಅಂತ ಹೇಳ್ಬೇಕು ನೀವು. ಎಲ್ರಿಗೂ ಕಂಡದ್ದು ಯಾಕೆ ಸತ್ಯ ಆಗಲ್ಲ? ಎಲ್ರಿಗೂ ಕಂಡದ್ದು ಅಂತಂದ್ರೆ ಎಷ್ಟು ಜನಕ್ಕೆ ಪ್ರಶ್ನೆ ಬರುತ್ತೆ. ಎಲ್ಲರಿಗೂ ಅಂದ್ರೆ 700 ಕೋಟಿಯನ್ನು ಜನರು ಒಂದು ವಸ್ತು ತೋರ್ಸಕ್ಕೆ ಪ್ರಮಾಣ ತಗೋಕ್ಕಾಗತ್ತ? ಈ ವಸ್ತು ಇದೆ ಅನ್ನಕ್ಕೆ 700 ಕೋಟಿ ಜನ ಸೇರಿಸ್ಬಿಟ್ಟು ಮಾಡೋಕ್ಕಾಗತ್ತೋ? ಅದನ್ನ ಎಲ್ರಿಗೂ ಕಂಡದ್ದು ಹೋಗಲ್ಲ. ಆಮೇಲೆ ಕಂಡದ್ದಾದ ಸತ್ಯ ಅಂತಂದ್ಬಿಟ್ರು ಹೋಗಲ್ಲ. ಕಂಡದ್ದು ಸತ್ಯ ಅಂತಂದ್ರೆ ಹಗ್ಗದ ಹಾವು ಕಾಣುತ್ತೆ, ಇದು ಕಾಣುತ್ತೆ, ಕಪ್ಪೆಸಿ ಬೆಳ್ಳಿಯೂ ಕಾಣುತ್ತೆ. ಕಂಡದ್ದೆಲ್ಲ ಸತ್ಯನಕ್ಕಾಗಲ್ಲ. ಪ್ರಯೋಜನ ಬಂದ ಸತ್ಯ ಅಂತಂದ್ರೆ ಸ್ವಪ್ನದಲ್ಲೂ ಕೂಡ ನೀರು ಕುಡಿದಾಗ ಬಾಯಾರಕ್ಕೆ ಹೋಗ್ತಿತ್ತು, ಸುಳ್ಳಿಂದ ಎಷ್ಟೋ ಪ್ರಯೋಜನ ಆಗುತ್ತೆ. ಅನೇಕ ಕಡೆಯಲ್ಲಿ ಇದು ಮಾಡ್ತಾರಲ್ಲ, ಇಂಜೆಕ್ಷನ್ ಕೊಡ್ತಾರೆ, ಬರೀ ನೀರನ್ನು ಇಂಜೆಕ್ಷನ್ ಕೊಟ್ಬಿಟ್ಟು ವಾಸಿ ಮಾಡ್ಬಿಡ್ತಾರೆ. ಆ ಸೈಕಾಲಜಿ ಇದಾಗಿರುತ್ತಲ್ಲ, ನಿಜಾನ ಔಷಧಿ ಕೊಡ್ಬೇಕು ಅಂತೇನಿಲ್ಲ. ಹಾಗಾದ್ರಿಂದ ಪ್ರಯೋಜನ ಕಾರಣವಾದ ಸತ್ಯ ಅಂತ ಆಗಲಿ, ಎಲ್ಲರಿಗೂ ಕಂಡ ಸತ್ಯ ಅಂತ ಆಗಲಿ, ಅರ್ಥಕ್ರಿಯಾಕಾರಿತ ಸತ್ಯ ಅಂತ ಆಗಲಿ, ಹಾಗೆಲ್ಲ ಮಾಡಕ್ ಬರೋದೇ ಇಲ್ಲ. ಸತ್ಯಕ್ಕೆ ಡೆಫಿನೇಷನ್ ಏನೋ, ಯಾವ ರೂಪದಿಂದ ಯಾವ ವಸ್ತು ಯಾವ ರೀತಿ ಇರ್ತಕ್ಕದ್ದು ನಿಶ್ಚಯವಾಗಿರುತ್ತೋ ಆ ವಸ್ತು ಆತನಿಗೆ ಎಂದೆಂದಿಗೂ ಅದು ವ್ಯಭಿಚಾರ ಆಗ್ಬಾರ್ದು. ಹಾಗೇನಾದ್ರು ವ್ಯಭಿಚಾರವಾಯಿತು ಅಂದ್ರೆ ಅದು ಅನೃತ ಅಂತ ಅನ್ಸ್ಕೊಳ್ತಾರೆ. ಹಾಗೇ ಇದ್ದದ್ದಾದ್ರೆ ಅದು ಸತ್ಯ ಆಗುತ್ತೆ. ಒಂದು ವಸ್ತು ಒಂದು ರೂಪದಿಂದ ಕಂಡದ್ದಾಗಿದ್ದು ಅದು ಎಂದೆಂದಿಗೂ ವ್ಯಭಿಚಾರವಾಗಲಿಲ್ಲ, ವ್ಯಭಿಚಾರ ಬಿಟ್ಟೋಗಲಿಲ್ಲ ಅಂತ ಆದ್ರೆ ಅದು ಸತ್ಯ. ಯಾವ ರೂಪದಿಂದ ನಿಶ್ಚಿತವಾದದ್ದು ಆ ರೂಪ ಬಿಟ್ಟೋಯ್ತು ಅಂತ ಆದ್ರೆ ಅದು ಅನೃತ. ಈಗ ಹಾವು ಅಂತ ಕಂಡದ್ದು ಇನ್ನೊಂದು ಕ್ಷಣಕ್ಕೆ ಹಗ್ಗ ಅಂತ ಕಂಡ್ಬಿಡ್ತು ಅಂದ್ರೆ ಹಾವು ಸುಳ್ಳು.
ಹಾಗೆ ಮಡಕೆಯನ್ನು ಕಂಡದ್ದು ಇನ್ನೊಂದು ಕಡೆ ಮಣ್ಣು ಕಂಡು ಬಂದ್ಬಿಡ್ತು ಅಂದ್ರೆ ಮಡಕೆ ಸುಳ್ಳು. ಪಂಚೆಯನ್ನು ಕಂಡು ಬಂದದ್ದು ಇನ್ನೊಂದು ಕಡೆ ನೂಲು ಹತ್ತಿ ಕಂಡು ಬಂದ್ಬಿಟ್ರೆ ಪಂಚೆ ಸುಳ್ಳು. ಏನು ಮಾಡಕ್ಕಾಗಲ್ಲ, ಬಿಟ್ಟೋಗೋದೆಲ್ಲ ಸುಳ್ಳು. ಹಗ್ಗವೂ ಕೂಡ ತನ್ನ ಕಾಲಕ್ಕಿಂತ ಸುಳ್ಳಾಗುತ್ತೆ. ತೆಗೆರಿ ಮ್ಯೂಟು ಸಾರ್. ಲಕ್ಷ್ಮೀಮ್ಮ ಹೇಳ್ತಾ ಕೇಳಿಸ್ ನಂಗೆ. ಯಾರು ಕೇಳ್ತಾ ಇದಾರೆ ಗುರು? ಲಕ್ಷ್ಮೀಮ್ಮ ಅವರು. ತೆಗ್ದೀನಿ. ಸತ್ಯ ಅಂದ್ರೆ ಕಾಲದಿಂದ ಆಚೆಗೂ ಬದಲಾಗದೆ ಇರೋದಲ್ವಾ, ಕಾಲವನ್ನು ಮೀರಿ ಬದಲಾಗದೆ ಇರೋದು. ಹೌದು, ಯಾವ ಕಾಲದಲ್ಲೂ ಬದಲಾಗಬಾರ್ದು, ಯಾವ ದೇಶದಲ್ಲೂ ಬದಲಾಗಬಾರ್ದು, ಯಾವ ಅವಸ್ಥೆಯಲ್ಲೂ ಬದಲಾಗಬಾರ್ದು. ಹೌದೌದು, ಯಾವಾಗ್ಲೂ ಬದಲಾಗಬಾರ್ದು ಅನ್ನೋದು ಎಲ್ಲ ಕಾಲ ದೇಶ ಅವಸ್ಥೆ ಎಲ್ಲಕ್ಕೂ ಸಮಾನ. ಬದಲಾವಣೆ ಅದು ಸತ್ಯ. ಅದು ಕಾಲ ದೇಶ ಅವಸ್ಥೆ ಬದಲಾವಣೆ ಆಗದಿರೋದು ಯಾವುದೂ ಇಲ್ವೇ ಇಲ್ಲ ಜಗತ್ತೊಳಗೆ. ಆ ಪರಬ್ರಹ್ಮ ವಸ್ತು ಒಂದೇ, ಎಲ್ಲೂ ಬದಲಾವಣೆ ಆಗುತ್ತೆ. ಯಾವ ಬದಲಾವಣೆ ಆಗುತ್ತೋ ಅದು ಅನೃತ ಅಂತ ಹೆಸರು. ಅತಃ ವಿಕಾರೋ ಅನೃತಂ. ಯಾವ್ಯಾವ್ದು ಹುಟ್ಟಿದ್ದೋ ಅದೆಲ್ಲ ವಿಕಾರ. ಹುಟ್ಟಿದ್ದೆಲ್ಲ ಅನೃತ. ಹುಟ್ಟಿದ್ದು ಹುಟ್ಟೋಕ್ ಮುಂಚೆ ಇರಲ್ಲ, ನಾಶವಾದ್ಮೇಲೂ ಇರಲ್ಲ. ಹುಟ್ಟಿದಾಗ್ಲೂ ಅದು ತೋರಿಕೆ ಹೊರಟು ಅದು ಆವಾಗ್ಲೂ ಇರಲ್ಲ. ಬದಲಾವಣೆ ಆಗೋದು ಎಲ್ಲ ಸುಳ್ಳು. ಈ ಪ್ರಪಂಚವೇ ಅವಸ್ಥೆಯೇ ಹುಟ್ಟಿದ್ದಾದ್ಮೇಲೆ ಅದು ಬಿಟ್ಟೋಗುತ್ತೆ ಅಂತ ಆದ್ಮೇಲೆ ಅವಸ್ಥೆಯೇ ಸುಳ್ಳು, ಅವಸ್ಥೆ ಒಳಗಿರೋದೆಲ್ಲ ಸುಳ್ಳು. ಅವಸ್ಥೆಯನ್ನು ಬೆಳಗುವ ಆತ್ಮನು ಮಾತ್ರ ಎಂದಿಗೂ ಬದಲಾವಣೆ ಆಗಲ್ಲ, ಎಂದಿಗೂ ಬಿಟ್ಟು ಹೋಗಲ್ಲ. ಅಥೋ ವಿಕಾರೋ ಅನೃತಂ. ಹೀಗೆ ಸತ್ಯವನ್ನ ಪೂರ್ಣವಾಗಿ ಕಂಡುಕೊಂಡವರು ಶಂಕರಾಚಾರ್ಯರೊಬ್ಬರೇ. ಈ ರೀತಿ ಸತ್ಯದ ಲಕ್ಷಣ ಯಾರಿಗೂ ಗೊತ್ತೇ ಆಗಿಲ್ಲ. ಅದನ್ನ ವಿಕಾರವೆಲ್ಲ ಅನೃತ, ವಿಕಾರವೆಲ್ಲ ಸುಳ್ಳು ಅಂತ. ಈ ತರ್ಕಶಾಸ್ತ್ರ ಇದರಲ್ಲೇ ದಾರಿ ತಪ್ಪಿಬಿಟ್ಟಿದ್ರು. ತರ್ಕಶಾಸ್ತ್ರ ಇದೆಯಲ್ಲ, ಪೂರ್ತಿ ಶಂಕರ ಭಾಷೆಗೆ ದಾರಿ ತಪ್ಪಿದ್ದು ಇದೇ ಕಾರಣದಿಂದ. ಅದು ತರ್ಕಶಾಸ್ತ್ರ ಲಕ್ಷಣ ಮಾಡ್ಕೊಂಡಿದ್ದೆ ಬೇರೆ ಸತ್ಯಕ್ಕೆ ಅವರು. ಅವರು ಅರ್ಥಕ್ರಿಯಾಕಾರಿತ್ವ, ದೃಷ್ಟಿಗೋಚರತ್ವ, ಈ ವ್ಯವಹಾರಾಸ್ಪದತ್ವ ಏನೇನು ಮಾಡ್ಕೊಂಡಿದ್ದಾರೆ. ಅವ್ರು ಸತ್ಯ ಗೊತ್ತೇ ಆಗಿಲ್ಲ ಅವರಿಗೆ. ಅಥವಾ ವಿಕಾರೋ ಅನೃತಂ. ಆದ ವಿಕಾರವೆಲ್ಲವೂ ಸುಳ್ಳು. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಏವಂ ಸದೇವ ಸತ್ಯಮಿತ್ಯವಧಾರಣಾತ್. ಈಗ ವಾಚಾರಂಭಣ ವಿಕಾರ ಎಂಬುದು ವಾಕ್ಯದಿಂದ ತಯಾರಾಗಿರೋದು, ಮಾತಿನಿಂದ ತಯಾರಿರೋದು. ಬಾಯಿನ ಕುರ್ಚಿ, ಗಡಿಗೆ, ಪುಸ್ತಕ ಮಾಹಿತಿ ಹೊರತು ವಸ್ತು ಏನಾಗಿದೆ, ವಸ್ತು ಅದದೇ ಆಗಿದೆ. ತನ್ನ ವಸ್ತು ನಮ್ಗೇನು ವ್ಯವಹಾರ ದೃಷ್ಟಿಯಿಂದ ಮೂಲ ರೂಪ ಚೇಂಜ್ ಆಗಿದೆ ಅಂತ ಹೊರತು ಮೂಲ ರೂಪ ಯಾವಾಗ ಬಿಟ್ಟೇ ಇಲ್ಲ. ಅದು ಮೂಲ ರೂಪಾಗಿಯೇ ಇದೆ, ನೋಡಕ್ ಬರ್ತಾ ಇಲ್ಲ ಅಷ್ಟೇ. ನಮಗೆ ಮೂಲ ರೂಪ ಬಿಟ್ಟು ಬೇರೆ ರೂಪ ನೋಡಿದ್ರೆ ಅದು ವಿಕಾರ. ಅದೆಲ್ಲ ಬರೀ ಮಾತಷ್ಟೇ, ನಾಮಧೇಯವಷ್ಟೇ. ಅದು ಅಲ್ಲಿ ದೃಷ್ಟಾಂತ ಮಣ್ಣೆಂಬೆ ಸತ್ಯ, ಗಡಿಗೆ ಕುಡಿಕೆ ಗುಡಾಣ ಎಲ್ಲ ಸುಳ್ಳ, ಮಣ್ಣೇ ಸತ್ಯವೋ. ಈ ಸತ್ಯ ಅನ್ನೋದೇ ಸತ್ಯ, ಬಾಕಿದೆಲ್ಲ ವಿಕಾರ ಅಲ್ಲ ಅನೃತ. ಏಂ ಸದೇವ ಸತ್ಯಮಿತಿ ಅವಧಾರಣ. ಅತಃ ಸತ್ಯಂ ಬ್ರಹ್ಮ ಇತಿ ವಿಕಾರಾನ್ ನಿವರ್ತಯತಿ. ಅದು ಸತ್ಯಂ ಬ್ರಹ್ಮ ಅಂತ ಹೇಳ್ತಾ ಏನ್ ಹೇಳ್ತಿದ್ದಾರೆ? ವಿಕಾರದಿಂದ ನಿಮ್ಮ ಮನಸ್ಸನ್ನು ವಿಡ್ರಾ ಮಾಡ್ಕೊಳ್ಳಿ. ವಿಕಾರವಲ್ಲ ಬ್ರಹ್ಮ. ವಿಕಾರದಲ್ಲಿ ನೀವು ಮುಳುಗಿದ್ರೆ ನಿಮ್ ಬ್ರಹ್ಮ ಸಿಗೋಲ್ಲ. ವಿಕಾರ ದೃಷ್ಟಿಯನ್ನು ಬಿಟ್ಟುಬಿಡ್ಬೇಕು. ವಿಕಾರ ದೃಷ್ಟಿಯನ್ನು ಬಿಟ್ಟವನಿಗೆ ಬ್ರಹ್ಮ ಸಿಗುವವನು. ವಿಕಾರದಲ್ಲಿ ಎಲ್ಲಿವರೆಗೆ ಮುಳುಗಿರ್ತೀವೋ ಅಲ್ಲಿವರೆಗೆ ಬ್ರಹ್ಮ ನಿಮಗೆ ಪರೋಕ್ಷ ದೂರವಾಗಿ ಅನನ್ಯವಾಗಿ ಕಾಣುತ್ತೆ. ವಿಕಾರದಲ್ಲಿ ಬೇರ್ಪಡಿಸ್ತಾ ಇದೆ. ಸಾಕು. ಸರ್ವೇಭ್ಯಃ ಸ್ವಸ್ತಿ.